ಇನ್ನು ರವಿಶಂಕರ್ ಸರ್, ಅಧ್ಯಕ್ಷ ಸೂಪರ್ ಹಿಟ್ ಸಿನಿಮಾ. ಸೊ ಇದರಲ್ಲಿ ನಿಮ್ಮ ಅಳಿಯಂದು ಮತ್ತೆ ರೀ ಎಂಟ್ರಿ ಬೇರೆ ಇದೆ. ನಿಮ್ಗೂ ಅದಕ್ಕೂ ಏನಾದ್ರು ಕನೆಕ್ಷನ್ ಇದೆಯಾ? ಅಳಿಯನ್ನ ಎಂಟ್ರಿಗೆ ಜೊತೆಗೆ ಅಂದ್ರೆ ಶರಣ್ ಸರ್ದು ರೀ ಎಂಟ್ರಿ ಇದೆ ಈ ಸಿನಿಮಾದಲ್ಲಿ, ಒಂದ್ ಛಲಕಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಹಂಗಾಗಿ ನಿಮ್ಮ ಮತ್ತೆ ನಿಮ್ಮ ಅಳಿಯನ್ ಕನೆಕ್ಷನ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಹೊಸ ಅಳಿಯನ್ ಕನೆಕ್ಷನ್ ಹೇಗಿದೆ ಸಿನಿಮಾದಲ್ಲಿ? ಅಳಿಯ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಅದು ಸಿನಿಮಾನೇ ನೋಡ್ಬೇಕು. ಅಧ್ಯಕ್ಷಗಳ ಕ್ಲೈಮ್ಯಾಕ್ಸ್ ಅಲ್ಲಂತೂ ಶರಣ್ ಸರ್ ಅಳಿಯ ಆದ್ರು. ಸಿನಿಮಾ ನೋಡ್ಬೇಕು. ಅದೇ ನಾನು ಹೇಳಿದ್ನಲ್ಲ ಆಗಲಿ. ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಬೇಸಿಕ್ಲಿ ಒಳ್ಳೆ ಟೈಮಿಂಗ್ ಇರೋ ಆರ್ಟಿಸ್ಟು ಚಿಕ್ಕ. ಬಿಕಾಸ್ ಕಾಮಿಡಿಗೆ ಮೇಯ್ನು ಟೈಮಿಂಗ್ ಬೇಕು, ಡೈಲಾಗ್ ಟು ಡೈಲಾಗ್ ಹೇಳೋವಾಗ. ಪ್ಲಸ್ ನನ್ನ ಮಿಸ್ಸಸ್ ಕ್ಯಾರೆಕ್ಟ್ರು ವೀಣಾ ಸುಂದರ್ ಅವರು ಆ್ಯಕ್ಟ್ ಮಾಡಿದ್ರು. ಆಮೇಲೆ ನಮ್ಮ ಬ್ಯಾಚ್ ಒಂದಿದೆ, ನಮ್ಮ ಹಾಗೆ ಕಂಟಿನ್ಯೂ ಆಗಿದೆ ಸಿನಿಮಾದಲ್ಲಿ. ಬಕೆಟ್ ಬಾಯ್ಸ್ ಅಂತ ನಾಯ್ಡು, ನಮ್ಮ ಮಯೂರು, ಆಮೇಲೆ ಅರಸು, ತುಂಬ ಚೆನ್ನಾಗಿ. ಸೊ ಇದು ಏನಂದರೆ ನಾವೆಲ್ಲ ಒಂದು ಪ್ಲಸ್ ಸಾಧು ಸರ್ ಜೊತೆನೆ ನನ್ನ ಕಾಂಬಿನೇಷನ್ಸ್ ಮ್ಯಾಕ್ಸಿಮಮ್ ಸಾಧು ಜೊತೆನೆ. ಸೊ ನಾವು ಒಂದು ಡ್ರಾಮಾ ಥರ ಫಸ್ಟು ಫುಲ್ಲು ಸೀನ್ನ 1-2 ಸಲ ನೋಡಿಕೊಂಡು ನಾವು ರೆಡಿ ಅಂತ ಹೋದರೆ ಅಷ್ಟೇ ಮುಗೀತು. ಪಟ್ ಎಷ್ಟು ದೊಡ್ಡ ಸೀನ್ ಇದ್ರೂ ಒಂದು 9 to 5 ಪ್ಲ್ಯಾನ್ ಮಾಡಿರ್ತಾರೆ, ಒಂದು 9 to 2ಗೆ ಆಗಿಬಿಡುತ್ತೆ, ಊಟಕ್ಕೆ ಆಗಿಬಿಡುತ್ತೆ. ಹಂಗೆ ಬಿಕಾಸ್ ಎಂಜಾಯ್ ಮಾಡಿದ್ದೀವಿ. ಪ್ಲಸ್ ಆಲ್ರೆಡಿ ನಾವೆಲ್ಲರೂ ಅಧ್ಯಕ್ಷ ಫ್ಯಾಮ್ಲಿಯಲ್ಲಿ ಮೆಂಬರ್ಸು. ಈಗ ಅಧ್ಯಕ್ಷ ಪಾರ್ಟ್ 2, ಉಪಾಧ್ಯಕ್ಷ ಅಂದ ತಕ್ಷಣ ತಿರ್ಗಾ ಎಲ್ಲರೂ ಒಂದು ಫ್ಯಾಮಿಲಿ ಔಟಿಂಗ್. ಒಂದು 40 ದಿನ ಮೈಸೂರಿಗೆ ಹೋಗಿ ಶೂಟಿಂಗ್ ಮಾಡಿ ಬಂದಿದ್ದೀವಿ. ಸೊ ಎವ್ರಿ ಡೇ ಶೂಟಿಂಗು ಯಾವಾಗ ಶುರುವಾಗುತ್ತೆ, ಯಾವಾಗ ಅಂತ ಆ ಫೀಲಿಂಗ್ ಒಂದು ಬಂತು ಎಲ್ರಿಗೂ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಲ್ಲಿ ನೀವು ಶೂಟಿಂಗ್ನ ಇಷ್ಟು ಎಂಜಾಯ್ ಮಾಡಿದಿರ ಅಂತ ಕೇಳೋದಕ್ಕೆ ಖುಷಿ ಆಗುತ್ತೆ. ಬಟ್ ನನಗೆ ಒಂದು ಹಾನೆಸ್ಟ್ ಆಗಿ ಹೇಳಿ ಸರ್, ಉಪಾಧ್ಯಕ್ಷ ಕತೆ ನಿಮ್ಮ ಹತ್ರ ಬಂದಾಗ ಅಥವಾ ಉಪಾಧ್ಯಕ್ಷದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಬಂದಾಗ, ಚಿಕ್ಕಣ್ಣ ಹೀರೋ ಉಪಾಧ್ಯಕ್ಷಗೆ ಅಂದಾಗ ನಿಮಗೆ ಫಸ್ಟ್ ಬಂದಿತ್ತು ಥಾಟ್ ಹೇಳಿ? ಫ್ಯಾಂಟಾಸ್ಟಿಕ್, ಇಮ್ಮಿಡಿಯೇಟ್ 100% ಪರ್ಫೆಕ್ಟ್ ಚಾಯ್ಸ್ ಅದು. ಬಿಕಾಸ್ ವಿತೌಟ್ ಚಿಕ್ಕಣ್ಣ ಉಪಾಧ್ಯಕ್ಷ ಇಲ್ಲ. ನಾವು ಎಷ್ಟೇ ಜನ ಇದ್ರೂ ಆ ಸೆಂಟರ್ ಕ್ಯಾರೆಕ್ಟರ್ ಯಾರು? ಬಿಕಾಸ್ ಅಧ್ಯಕ್ಷ ಆಲ್ರೆಡಿ ಒಂದಾಯಿತು, ತಿರ್ಗಾ ಶರಣ್ ಬಂದ್ರೂ ಮ್ಯಾಜಿಕ್ ಬರಲ್ಲ ಇದಕ್ಕೆ. ಸೊ ಇದಕ್ಕೆ ಒಂದು ಮ್ಯಾಜಿಕ್ಕು, ಒಂದು ವಾವ್ ಫೀಲ್ ಬರಬೇಕಂದ್ರೆ ಸಮಥಿಂಗ್ ಹೊಸದು ಆಗಬೇಕು. ಅದೇ ಚಿಕ್ಕ ಇಂಟ್ರಡಕ್ಷನ್. ಸೊ ವಿ ಆಲ್ ಇಮ್ಮಿಡಿಯೇಟಾಗಿ ಸಪೋರ್ಟ್ ಮಾಡಿ ಎಲ್ಲರೂ ಎಸ್ ಜೊತೆಯಲ್ಲಿ ಮಾಡೋಣ ಬನ್ನಿ ಅಂತ ಮಾಡಿದ್ವಿ. ಸೂಪರ್. ಇನ್ನು ಅಧ್ಯಕ್ಷನ ಎಂಟ್ರಿ ಬಗ್ಗೆ ಏನು ಹೇಳ್ತೀರಾ ಚಿಕ್ಕಣ್ಣ? ಶರಣ್ ಸರ್ದ ಎಂಟ್ರಿ ಬೇರೆ ಇದೆ ಸಿನಿಮಾದಲ್ಲಿ. ಹೌದು, ಈಗ ನಾವು ಈಗ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಗೊತ್ತಿಲ್ಲ, ಅವ್ರದ್ದು ತುಂಬ ಅವಶ್ಯಕತೆ ಅನಿಸ್ಬಿಡ್ತು ಶರಣ್ ಸರ್ದು. ನಾವು ಬರ್ಕೊಂಬಿಟ್ವಿ, ಮಾಡ್ತಾರ ಇಲ್ವೋ ಅದು ಗೊತ್ತಿಲ್ಲ, ಯಾಕೆಂದರೆ ಈಗ ಹೀರೋ ಮಾಡ್ತಿದ್ದಾರಲ್ವಾ, ಏನೋ ಗೆಸ್ಟ್ ಎಪಿರಿಯನ್ಸು ಅಂದ್ರೆ ಹೆಂಗೆ ಕೇಳೋದು ಅಂತ. ಬಟ್ ಕೇಳಿದ ತಕ್ಷಣ ಅವರು ಅಷ್ಟೇ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, ನನ್ನ ಕಡೆಯಿಂದ ಸಪೋರ್ಟು ಅಷ್ಟೇ ಅಲ್ವಾ, ಸರಿ ಮಾಡ್ತೀನಿ ಅಂತ ಡನ್ ಅಂತ ಒಂದೇ ಮಾತು ಒಪ್ಕೊಂಡ್ಬಿಟ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ಹೌದು, ಇಲ್ಲ ನಾನು ಮಾಡಲ್ಲ ಅಂತಲೂ ಹೇಳ್ಬೋದಿತ್ತು, ಬಟ್ ಯಾವುದೂ ಹಂಗನ್ಲಿಲ್ಲ, ಆರಾಮಾಗಿ ಮಾಡ್ತೀನಿ, ನೀವು ಒಳ್ಳೇದಾಗಲಿ ಮಾಡಿರಿ ಅಂತ. ಆಮೇಲೆ ಇವತ್ತಿಗೂ ಅಷ್ಟೇ ಡೈಲಿ ಫೋನ್ ಮಾಡ್ತಾರೆ, ಏನಾಗ್ತಿದೆ, ಯಾವಾಗ ರಿಲೀಸು, ಅದೆಲ್ಲನೂ ಇಲ್ಲಿ ಎಲ್ರದ್ದು ಪ್ರೀತಿ ತುಂಬ ಚೆನ್ನಾಗಿದೆ ಬಿಟ್ಟು. ಇಲ್ಲ, ಕೆಲವು ಸರ್ತಿ ಏನಾಗುತ್ತೆ, ಒಂದು ಸಿನಿಮಾ ಅಂತಲ್ಲ, 10 ಸಿನಿಮಾಲಿ ತೊಗೊಂಡ್ರೆ ಒಂದು 8 ಸಿನಿಮಾ ಮೈನಸ್ ಕೊಟ್ಟೋಗುತ್ತೆ. ಯಾವಾಗ ಒಬ್ಬ ಹೊಸಬ ಅಥವಾ ಹೀರೋ ಆಗಿ ಎಂಟ್ರಿ ಕೊಡ್ತಾನೆ ಅಂದಾಗ ಈ ಸಪೋರ್ಟಿಂಗಿಗೆ ಏನು ಮಾಡ್ತಾರೆ, ಕೆಲವು ಟೈಮು ಒಂದು ದೊಡ್ಡ ಹೀರೋನ ಕ್ಲೈಮ್ಯಾಕ್ಸಲ್ಲೋ ಅಥವಾ ಇನ್ನೊಂದೇನೋ ಗೌರವ ನಟರಾಗಿನೋ ಕರ್ಕೊಂಬರ್ತಾರೆ. ಅದು ಕೆಲವು ಟೈಮ್ ಈ ಪೋಸ್ಟ್ರಿಂದ ಹಿಡ್ಕೊಂಡು ಏನು ಮಾಡ್ತಾರೆ, ಅವ್ರನ್ನ ಹೈಲೈಟ್ ಮಾಡ್ತಾನೆ ಹೋಗ್ಬೇಕು. ಸಿನಿಮಾ ಬೇರೆ ಕಾನ್ಸೆಪ್ಟಲ್ಲಿ ಯಾರು ಜನ ಬಂದುಬಿಡ್ತಾನೆ, ಇವರೇ ಏನೋ ಮಾಡ್ತಾ ಇದ್ದಾರೆ, ಜೊತೇಲಿ ಇವರು ಇದ್ದಾರೆ ಅಂತ. ಅಲ್ಲಿ ಬಂದಾಗ ಟೋಟಲ್ ಮೈನಸ್ ಆಗೋ ಚಾನ್ಸಸ್ ಇದೆ. ಅದು ಉಪಾಧ್ಯಕ್ಷದಲ್ಲಿ ಹಂಗಾಗಲ್ಲ, ಯಾಕೆಂದರೆ ಅಧ್ಯಕ್ಷ ಮಾಡಿರೋರು ಶರಣು. ಸೊ ಉಪಾಧ್ಯಕ್ಷದಲ್ಲಿ ಶರಣು ಬರ್ತಾನೆ ಅಂದಾಗ ಅದ್ರ ಕತ್ರ ಒಳಗೆ ಕ್ಲೀನಾಗಿ ಎಣ್ಕೊಂಡಿದ್ದಾರೆ ನಂಗೆ ಅನ್ಸಿದ್ದು. ಹೌದು, ಶರಣ್ ಸರ್ ಬಿಟ್ಟು ಬೇರೆ ಯಾರನ್ನೂ ಕರ್ಕೊಂಡ್ಬಂದು ಮಾಡ್ಸಕ್ಕೂ ಒಂದು 2 hours ಇದ್ದಾರೆ ಅನ್ಸುತ್ತೆ ಶರಣ್. ಎಷ್ಟು ಒಂದು 10 ನಿಮಿಷ ಬರ್ಬೋದಾ? 10 minutes 10 minutes ಒಳಗಡೆ ಕರೆಕ್ಟ್ ಆಗಿದೆ. ನೀವು 2 hours ಅವ್ರು ಬಂದ್ಬಿಟ್ಟು ನಾನು 1/4 ಗಂಟೆ ಈ ಸಿನಿಮಾ ನೋಡಕ್ ಬರ್ತಾರೆ 2 hours ಒಂದೇ. ನಾನು ಚಿಕ್ಕಣ್ಣ ರಿಯಾಕ್ಷನ್ ಚೆನ್ನಾಗಿದೆ, ಡಾನ್ಸರ್ ಹೀರೋ ಒಂದು 10 minutes ಶರಣ್ ಬಂದಿರೋದು ಕೂಡ ನಮ್ಗೆ ಅನ್ಸುತ್ತೆ ಸಖತ್. ಇಲ್ಲ ಅಂದ್ರೆ ಆ ಕತೆ ಒಳಗಡೆನೆ, ಯಾಕೆಂದ್ರೆ ಈಗ ನಮ್ದು ಈ ಅಧ್ಯಕ್ಷ ನೋಡಿದಾಗ ಅಧ್ಯಕ್ಷ ಉಪಾಧ್ಯಕ್ಷ ಕಷ್ಟ ಸುಖ ನೋವಿನಲ್ಲಿ ಎಲ್ಲದರಲ್ಲೂ ಜೊತೆಗಿರ್ತಾರೆ. ಸೊ ಇಲ್ಲಿ ಅವರು ಬರದೇ ಇದ್ರೆ ಆಗೋದೇ ಇಲ್ಲ. ನಾನು ಯಾರನ್ನಾದ್ರೂ ಬೇರೆಯವ್ರನ್ನ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಬೋದಿತ್ತು, ಬಟ್ ಅವ್ರುಗಳು ಬಂದ್ರು ಇಲ್ಲ. ಅದೇ ನಾನು ಹೇಳಿದ್ದು, ಆ ಥರ ಆದಾಗ ಕೆಲವು ಟೈಮ್ ಮೈನಸ್ ಆಗ್ಬಿಡುತ್ತೆ. ಹೌದೌದು ಅಲ್ವಾ, ಆಡಿಯನ್ಸ್ಗೆ ಮಿಸ್ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ಹೌದು, ಬಟ್ ಶರಣ್ ಇದ್ದಾಗ ಹಂಗೆ ಆಗೋದಿಲ್ಲ, ಯಾಕೆಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಅವನು ಇದಾನಪ್ಪ,
ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬಂದ್ಬಿಡ್ತಾರೆ. ಕತೆ ಒಳಗಡೆನೆ ಅವ್ರು ಬಂದಿದ್ದಾರೆ. ಸೊ ಅಂದ್ರೆ ನೆಸೆಸಿಟಿ ಇತ್ತು ಆ ಶರಣ್ ಸರ್ ಖಂಡಿತವಾಗಿ, ಬರುವಂತ ಹೌದು. ಪಾತ್ರ ನೆಸೆಸಿಟಿ ಇತ್ತು ಸಿನಿಮಾದಲ್ಲಿ ಅಂತ Basically ಅಂದ್ರೆ ಸ್ಟೋರಿ ಕನೆಕ್ಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಬರಲೇಬೇಕು. ಓಕೆ, ಇವಾಗ ನಾನು ಅದನ್ನೇ ಕೇಳ್ತಾ ಇದ್ದೆ, ಬಿಕಾಸ್ ಅಧ್ಯಕ್ಷದಲ್ಲಿ ಶರಣ್ ಸರ್ ಇದ್ರು, ಉಪಾಧ್ಯಕ್ಷ ಮತ್ತೆ ಅದು ಮುಂದುವರೆದ ಭಾಗ ಕತೆ ಕಂಟಿನ್ಯೂ ಆಗುತ್ತೆ. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡ್ ಬಂದ್ರೆ ಸಿನಿಮಾಗೊಂದು ಬೂಸ್ಟ್ ಸಿಗುತ್ತೆ ಅಂತ ಕರ್ಕೊಂಡ್ ಬಂದಿದ್ದೆ, ಅಥವಾ ನಿಜವಾಗ್ಲೂ ಆ ಪಾತ್ರದ ಸಿನಿಮಾ ಬೂಸ್ಟ್ ಅಲ್ಲ, ಅದು ಕತೆಗೆ ಬೇಕೇ ಬೇಕು. ಏಕೆಂದ್ರೆ ಒಂದು ಗೆಜ್ಜೆಪುರ ಶಿವರುದ್ರೇಗೌಡವ್ರಿಗೂ ನಮಗೂ ಏನು ಆಗ್ತಿರಲ್ಲ ಆ ಥರದ್ದೇನು ಇದ್ದಾಗ, ಈಗ ಅಧ್ಯಕ್ಷದಲ್ಲೂ ಅದೇ ಇದ್ದಿದ್ದು. ಶರಣ್ ಸರ್ಗೂ ಶಿವರುದ್ರೇಗೌಡರಿಗೂ ಒಂದು ಹಳ್ಳಿ ಅಂದಾಗ ನನಗೆ ಇರೋದೇ ಕ್ಲೋಸ್ ಫ್ರೆಂಡ್ ಯಾರೂ ಇಲ್ಲ. ಶರಣ್ ಸರೇ ಬರಬೇಕು, ಅಧ್ಯಕ್ಷರೇ ಬರಬೇಕು. ಸೊ ಹಂಗ ಕತೆಗೆ ಬೇಕು ಅಂತ ಕರ್ಕೊಂಡ್ ಸಿಚುವೇಶನ್ ಆ ಥರ ಒಂದು ಸಿಚುವೇಶನ್ ಬರುತ್ತೆ. ಈಗ ಚಿಕ್ಕಾಗೆ ಉಪಾಧ್ಯಕ್ಷನಿಗೆ ಏನು ಯಾರು ಬರ್ತಾರೆ ಹೆಲ್ಪ್ ಮಾಡೋಕೆ ಅನ್ನೋ ಟೈಮಲ್ಲಿ ಇದು ಉಪಾಧ್ಯಕ್ಷ ಕಂಟಿನ್ಯೂಷನ್ ಆಫ್ ಅಧ್ಯಕ್ಷ, ಕರೆಕ್ಟ್, ಹೌದು. ಅದರಿಂದ ಅವ್ರು ಬೇಕೇ ಬೇಕಾಗುತ್ತೆ. ಅಷ್ಟೇ, ಎಕ್ಸ್ಟೆನ್ಷನ್ ಆಫ್ ಅಧ್ಯಕ್ಷ. ಎಕ್ಸ್ಟೆನ್ಷನ್